ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ ಎಷ್ಟೊಂದು ಬದಲಾಗ್ತಾ ಇದ್ದಾಳೆ. ಬಾಯ್ ಬಿಟ್ಟು ಹೇಳ್ದೇ ಇರ್ಬೋದು, ಆದರೆ ಅವಳ ಮಾತಲ್ಲಿ, ವರ್ತನೆಯಲ್ಲಿ ಅವಳಿಗೆ ನನ್ನ ಮೇಲೆ ಭಾವನೆಗಳಿವೆ ಅಂತ, ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಮಾತಲ್ಲಿ ಹೊರಟಾದ್ರೂ ಆ ಹೊರಟಿನ ಹಿಂದೆ ಇರೋ ಪ್ರೀತಿ ನನಗೆ ಕಾಣಿಸ್ತಾ ಇದೆ. ಬಾಯ್ ಬಿಟ್ಟು ಹೇಳೋದಕ್ಕೆ ಬಿಗುಮಾನ ಅವಳಿಗೆ. ನಾನೇ ಅವಳ ಹಿಂದೆ ಹೋಗ್ತಿದ್ದಾಗ ನನಗೆ ಕೇರೇ ಮಾಡ್ತಿರ್ಲಿಲ್ಲ. ಆದರೆ ಈಗ ನಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಏನೋ ಒಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರೋದಕ್ಕೆ ನೋಡ್ತಾಳೆ. ನಂದು ರುಕ್ಕುದು ಎಂಗೇಜ್ಮೆಂಟ್ ಆದರೆ ಕೋಪ ಮಾಡ್ಕೋತಾಳೆ. ಅವಳೇ ನಮ್ಮ ಸಂಬಂಧ ಮುಗ್ದು ಹೋಯ್ತು, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ ಮೇಲೆ ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತಿದ್ದವಳು ಈಗ ಅದು ಡಿವೋರ್ಸೇ ಅಲ್ಲ ಅಂತಿದ್ದಾಳೆ. ಎಷ್ಟೊಂದು ಬದಲಾವಣೆ. ವಾ, ಫಸ್ಟ್ ಟೈಮ್ ನನಗೆ ನನ್ನ ಹೆಂಡ್ತಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಫೀಲಿಂಗ್ ಬರ್ತಾ ಇರೋದು. ಏನೋ ಒಂಥರ ರಿಫ್ರೆಶಿಂಗ್ ಫೀಲ್ ಇದು. ಆಹಾ, ಯಾಕೋ ನಗ್ತಿದ್ಯಾ? ನನ್ನ ಪಾಡಿಗೆ ನಾನು ನಗೋದು ತಪ್ಪ ದಿವ್ಯಾ? ನನ್ನನ್ನು ನೋಡ್ಕೊಂಡೆ ಯಾಕೆ ನಗ್ತಾ ಇದ್ಯಾ? ನಿನ್ನೆ ನೆನ್ಸ್ಕೊಂಡು ನಗ್ತಿದ್ದೆ ದಿವ್ಯಾ. ನಿನ್ನೆ ಕೇಳ್ತಾ ಇರೋದು. ಮಾತಾಡಕ್ಕೆ ನಾಲ್ಗೆ ಬಿದ್ದು ಹೋಗಿದ್ಯಾ? ಅದು ಹಾಗಲ್ಲ ದಿವ್ಯಾ. ಎಂಗೇಜ್ಮೆಂಟ್ ಆಗ್ತಾ ಇದೆ, ಹೊಸ ಹುಡುಗಿ ಸಿಗ್ತಾಳಂತ ಮೆರಿಬೇಡ. ನೀನ್ ಏನೇ ಮಾಡಿದ್ರು ಎಂಗೇಜ್ಮೆಂಟ್ ನಡೆಯಕ್ ನಾನ್ ಬಿಡಲ್ಲ. ಮದ್ವೆ ಅಂತೂ ದೂರದ ಮಾತು. ನಾನೀಗ ಏನ್ ಮಾಡ್ದೆ ಅಂತ ಮಾತಾಡ್ಬೇಡ. ನನ್ ಮಾತ್ ಮೀರಿ ನಡ್ಕೊಂಡ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಬ್ಬಬ್ಬಾ, ಡೌರಾಣಿ. ಮನ್ಸು ತುಂಬ ನಾನೇ ಇದ್ರು ಅದನ್ನ ಹೇಳ್ಕೊಳ್ಳೋಕೆ ಈಗೋ ಬಿಡ್ತಾ ಇಲ್ಲ. ಅದಕ್ಕೆ ಈಗ ಉಲ್ಟಾ ಸೀದಾ ಆಡ್ತಿರೋದು. ಆಹಾ, ಅವಳಿಗೆ ನನ್ನನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಬೇಕು ಅಂತ ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ಐ ವಾಂಟ್ ಬಟ್ ಐ ಕಾಂಟ್. ನೋಡಿ, ರಾಜಾವಳಿ ಗಲಿಯ ಎಲ್ಲಾ ಪ್ರಜೆಗಳಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮ ಸತ್ಯನ ದರ್ಶನ ನಿಮ್ಮೆಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ, ಸಾವುಧಾನದಿಂದ ಕಾಯ್ತಾ ಇರಬೇಕು. ಲೇ ಮರಿ, ನೀನು ಸ್ವಲ್ಪ ಹಿಂದೆ ನಿಂತ್ಕೋ, ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ಕಿ ತಗೋಬಿಟ್ಟಿಯಾ ಅಂತ. ನೋಡಿ, ಇವತ್ತು ನಿಮ್ಮೆಲ್ಲರ ಕೋಪರೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ನಮ್ಗೆ ಸಹಕರಿಸಲೇಬೇಕು. ಬೇಕು, ಬೇಕೇ ಬೇಕು, ಬೇಕು. ಪಟಾಕಿ ಎಲ್ಲ ಇದೇನಿದು? ಇದಲ್ಲ ಕಣೋ, ಡಮ್ ಡಮಾರ್ ಡುಮಾರ್ ಅನ್ನತ್ತಲ್ಲ ಆ ಪಟಾಕಿ ಕಣೋ. ಆತ ಇಲ್ಲೇ ಇದೆ ಇರು. ಲೋ, ನಮ್ ಸತ್ಯ ಬಂದ್ಲು ಕಣೋ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ. ನಮ್ಮ ಸತ್ಯ ಮೇಲೆ ಅಳ್ತೀನಿ ಗಿಡಪ್ಪು ಕಾಚಲಿ ಬಿಟ್ಬಿಡಿ. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯ. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವ
ನೈಸು ಸ್ಟೈಲಿಗೆ ಮಾಸ್ಟರ್ ಪೀಸು ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು ಗಂಡು ಇಲ್ಲದ ಮನೆಯಲ್ಲಿ ಇವಳೇ ಮಗನಿಗೆ ಮುಗಿಲಮ್ಮ ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ ಬಾರೆ ಬಾರೆ ನೋಡಿ ಹಿಂಗವಳೆ ನಮ್ಮ ಸತ್ಯ ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ ಸಾಕ್ ನಿಲ್ಲಿಸ್ರು. ನೀವು ಹೀಗೆ ಕುಣಿತಾ ಇದ್ರೆ ನನ್ನ ಮಗಳು ಡ್ಯೂಟಿಗೆ ಹೋಗೋದು ಬೇಡವಾ? ಅತ್ತೆ, ನನ್ನ ಮಗಳು ಯೂನಿಫಾರ್ಮಲ್ಲಿ ಎಷ್ಟು ಕಳ್ಕಳಿಯಾಗಿ ಕಾಣಿಸ್ತಿದ್ದಾಳಲ್ವಾ? ಆ ಯೂನಿಫಾರ್ಮ್ಗೆ ಒಂದು ಕಳೆ ಬಂತು ಕಣೆ, ನಮ್ಮ ಸತ್ಯ ಹಾಕೊಂಡಿರೋದ್ರಿಂದ. ಯಾರ ಮೊಮ್ಮಗಳು? ಈ ಗಿರಿಜಮ್ಮನ ಮೊಮ್ಮಗಳು. ಬಾ ಸತ್ಯ, ಒಳಗೆ ನಡಿ. ಬಾ ಬಾ ಬಾ. ನೀವಿರ್ಬೇಕಿತ್ತಪ್ಪ. ನಾನು ಈ ಪೊಸಿಷನಲ್ಲಿರೋದನ್ನ ನೋಡೋದಕ್ಕೆ ನೀವಿರ್ಬೇಕಿತ್ತು. ಅಪ್ಪ, ನೀವು ಹೇಳಿದ ಹಾಗೆ, ನಾನು ಕನಸು ಕಂಡ ಹಾಗೆ ನಾನು ಪೊಲೀಸ್ ಆಗಿದ್ದೀನಿ ಅಪ್ಪ. ನೀವೇನಾದ್ರೂ ಇಲ್ಲಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರಿ ಅಲ್ವಾ? ಕಷ್ಟ ಎಲ್ಲ ನೀವು ಪಟ್ಟು ಸುಖನೇ ನೋಡ್ದಂಗೆ ಹೊರಟೋಗ್ಬಿಟ್ರಿ. ನಿಮ್ಮನ್ನ ನಾನು ತುಂಬ ಮಿಸ್ ಮಾಡ್ಕೋತೀನಪ್ಪ. ನನಗೆ ಗೊತ್ತು, ಎಲ್ಲೇ ಇದ್ರೂ ನೀವು ನನ್ನ ನೋಡ್ತಾ ಇರ್ತೀರಾ ಅಂತ. ನಿಮಗೆ ಹೆಮ್ಮೆ ಆಗೋವಂಥ ಕೆಲಸಗಳೇ ಮಾಡ್ತೀನಿ ಅಪ್ಪ. ನೀವು ಅಲ್ಲಿಂದಾನೆ ಸತ್ಯ ನನ್ನ ಮಗಳು ಅಂತ ಎದೆ ತಟ್ಟು ಹೇಳಬೇಕು. ಹಾಗೆ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡಿ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.